ವಿದ್ಯಾರ್ಥಿಗಳೇ 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 6ನೇ ಅಧ್ಯಾಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣ, ಅಭ್ಯಾಸ 6.4 ಅನ್ನ ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 6.4 ಏನೈತಂದ್ರೆ ದ್ವಿಪದೋಕ್ತಿಗಳನ್ನ ಗುಣಿಸೋದು. ಹಾಗಾದ್ರೆ ದ್ವಿಪದೋಕ್ತಿಗಳಂದ್ರೆ ಏನು? ಎರಡು ಪದಗಳನ್ನ ಹೊಂದಿರುವಂತಹ ಬೀಜೋಕ್ತಿಯನ್ನ ನಾವೇನಂತ ಕರಿತೀವಿ? ದ್ವಿಪದೋಕ್ತಿ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಮೊದಲನೇ ಲೆಕ್ಕ ಏನೈತಂದ್ರೆ 2x plus 5 2x plus 5 ಮತ್ತು 2x plus 5 ಮತ್ತು 4x minus 3. ಇಲ್ಲಿ ಏನ್ ಮಾಡ್ಬೇಕು? ಈ ಎರಡೂ ಪದೋಕ್ತಿಗಳನ್ನ ಗುಣಿಸ್ಕೋಬೇಕು. ಯಾವನ 2x plus 5 ನ ಮತ್ತ 4x minus 3 ನ ಏನ್ ಮಾಡ್ಬೇಕು? ಇಲ್ಲಿ ಗುಣಿಸ್ಬೇಕು. ಹಾಗಾದ್ರೆ ಯಾವ ರೀತಿ ಗುಣಿಸ್ಬೇಕು? 2x ಇಂದ ಪೂರ ಪದವನ್ನ ಗುಣಿಸ್ಬೇಕು. 2x into 4x minus 3 plus 5 2x 4x minus 3. ಹೌದಾ? ಇಲ್ಲಿ ನೋಡಿ, ನಾ ಕೇಳೆ 2x into x x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 6 x ಪ್ಲಸ್ 5 ನ ಕಲೆ 20 x ಪ್ಲಸ್ ಇಂಟು ಮೈನಸ್ ಮೈನಸ್ 5 3 15. ಹಾಗಾದ್ರೆ ಇಲ್ಲಿ ನೋಡಿ, ಇಷ್ಟು ಮಿಕ್ಕಿನೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ 2x plus 5 ಹೌದಾ? ಇನ್ನೊಂದೇನೈತಿ? 4x minus 3 ಐತಿ. ಇಲ್ಲಿ ನೋಡಿ, ಈ ಪದದಿಂದ ಇದು ಪೂರ ಪದವನ್ನ ಗುಣಿಸ್ಬೇಕು, ಈ ಪದದಿಂದ ಇದನ್ನ ಗುಣಿಸ್ಬೇಕು. ಹೌದಾ? ಇಲ್ಲಿ ನೋಡ್ರಿ, ಅದನ್ನ ಸ್ಟೆಪ್ ಮಾಡಿ ನಾನು ಮತ್ತೆ ಏನ್ ಮಾಡೀನಿ? 2x ಇಂದ 4x minus 3 ನ ಗುಣಿಸೀನಿ. ನೆಕ್ಸ್ಟ್ ಪ್ಲಸ್ 5 ಇಂದ ಏನ್ ಮಾಡೀನಿ? 4x minus 3 ಅನ್ನ ಗುಣಿಸೀನಿ. ಇಲ್ಲಿ ನೋಡ್ರಿ, ಮೈನಸ್ 6x ಪ್ಲಸ್ 20x ಇವೇನು? ಸಜಾತಿ ಪದಗಳು. ಹೌದಾ? ಹಾಗಾದ್ರೆ 8x ಸ್ಕ್ವೇರ್ ಅನ್ನ ಹಂಗ ಇಡ್ರಿ. ಒಂದು ಮೈನಸ್ ಐತಿ, ಒಂದು ಪ್ಲಸ್ ಐತಿ. ಏನ್ ಮಾಡ್ತೇವಿ? ಕಳಿತೇವಿ. ಹಾಗಾದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಪ್ಪ? ಪ್ಲಸ್ ಐತಿ. ಪ್ಲಸ್ 12ರಲ್ಲಿ 6 ಹೋದ್ರೆ 20ರಲ್ಲಿ 6 ಹೋದ್ರೆ 14x ಮೈನಸ್ 15. ಇಷ್ಟ ತಿಳಿತಾ? ಎರಡನೇ ಲೆಕ್ಕ ನೋಡ್ರಿ, ಟ್ರೈ ಮಾಡ್ತಾ ಹೋದ್ರೆ ನಿಮ್ಗ ಬಾಳ ಈಸಿ ಅನಿಸ್ತಾವ. y ಮೈನಸ್ 8 ಮತ್ತು 3y ಮೈನಸ್ 4. ಇಲ್ಲಿ ನೋಡಿ, y ಇಂದ ಗುಣಿಸೋಣ. ಎದಕ್ಕ? 3y ಮೈನಸ್ 4 ಮೈನಸ್ 8ರಿಂದ ಏನ್ ಮಾಡೋಣ? 3y ಮೈನಸ್ 4. ಹೌದಾ? 3 y ಇಂಟು y ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 4y. ಹೌದಾ? ಮೈನಸ್ 8 3 24 y ಮೈನಸ್ ಇಂಟು ಮೈನಸ್ ಪ್ಲಸ್ 8 ನ ಕಲೆ 32. ಇಲ್ಲಿ ನೋಡಿ, ಇವು ಕೂಡ ಎರಡು ಏನದಾವು? ಸಜಾತಿ ಪದಗಳದಾವು. 3y ಸ್ಕ್ವೇರ್. ಹೌದಾ? ಮೈನಸ್ ಇಂಟು ಮೈನಸ್ ಇದ್ರೆ ಏನ್ ಮಾಡ್ತೇವೆ? ಕೂಡಿಸ್ತೇವಿ. ಚಿಹ್ನೆಯನ್ನ ಏನ್ ಮಾಡ್ತೇವಿ? ಮೈನಸ್ ಇಡ್ತೇವಿ. 24ಕ್ಕೆ 4 ಕೂಡಿಸಿದ್ರ 28y ಪ್ಲಸ್ 32. ಇಷ್ಟೇ ನೋಡ್ರಿ, ತಿಳಿತಾ? ಸಜಾತಿ ಪದಗಳಿದ್ರೆ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು. ಸಜಾತಿ ಚಿಹ್ನೆಗಳಿದ್ರು ಕೂಡ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು. ಬಟ್ ಚಿಹ್ನೆ ಏನ್ ಇರ್ತೈತಲ್ಲ ಅದನ್ನ ಇಡ್ಬೇಕು. ನಾ ಬೇಸಿಕ್ ಫಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ರಿ ನೀವು ನೋಡ್ರಿ, ಅಲ್ಲಿ ಚಿಹ್ನೆಗಳು ಏನಿದ್ರ ಕೂಡಿಸ್ಬೇಕು ಅನ್ನೋದು ಏನಾಗುತ್ತ ಗೊತ್ತಾಗುತ್ತ. ಸಜಾತಿ ಚಿಹ್ನೆಗಳಿದ್ರ ಕೂಡಿಸ್ಬೇಕು, ವಿಜಾತಿ ಚಿಹ್ನೆಗಳಿದ್ರ ಕಳಿಬೇಕು ಅನ್ನೋದನ್ನ ಏನಾಗುತ್ತೆ ನಿಮ್ಗ ಕನ್ಫರ್ಮ್ ಆಗುತ್ತೆ. ತಿಳಿತಾ? ನೆಕ್ಸ್ಟ್, ಗುಣಲಬ್ಧವನ್ನ ಕಂಡುಹಿಡಿಯಿರಿ. ಎರಡು ಪದೋಕ್ತಿಗಳನ್ನ ಕೊಟ್ರ. ಮೊದಲನೇ ಪದೋಕ್ತಿ ನೋಡ್ರಿ, 5 ಮೈನಸ್ 2x 5 ಮೈನಸ್ 2x 3 ಪ್ಲಸ್ x. ಹೌದಾ? ಇವಾಗ ಏನ್ ಮಾಡೋಣ? ಈ 5ರಿಂದ 3 ಪ್ಲಸ್ x ಗೆ ಏನ್ ಮಾಡ್ರಿ? ಗುಣಿಸ್ರಿ. 3 ಪ್ಲಸ್ x ಮೈನಸ್ 2x 3 ಪ್ಲಸ್ x 5 3 15 ಪ್ಲಸ್ 5 ಇಂಟು x 5x. ಹೌದಾ? ಮೈನಸ್ ಇಂಟು ಪ್ಲಸ್ ಮೈನಸ್ 3 6x ಪ್ಲಸ್ ಇಂಟು ಮೈನಸ್ ಮೈನಸ್ 2x ಇಂಟು x. ಇಲ್ಲಿ ಒಂದಿರ್ತದೆ ಸಹಗುಣಕ, 2x ಇಂಟು x x ಸ್ಕ್ವೇರ್. ಇಲ್ಲಿ ನೋಡ್ರಿ, 15 ಹಂಗ ಬರೀರಿ. ಇವೆರಡು ಸಜಾತಿ. ಒಂದು ಪ್ಲಸ್ ಒಂದು ಮೈನಸ್. 6 5 ಹೋದ್ರ 1 ಅಂದ್ರೆ ಮೈನಸ್ x ಮೈನಸ್ 2x ಸ್ಕ್ವೇರ್. ತಿಳಿತಾ? ನೆಕ್ಸ್ಟ್, ಎರಡನೇ ಲೆಕ್ಕ ನೋಡ್ರಿ, x ಪ್ಲಸ್ 7y x ಪ್ಲಸ್ 7y 7x ಮೈನಸ್ y. ಈಗ ಏನ್ ಮಾಡೋಣ? x ಇಂದ 7x ಮೈನಸ್ y ಅನ್ನ ಗುಣಿಸೋಣ. ನೆಕ್ಸ್ಟ್ ಪ್ಲಸ್ 7y 7x ಮೈನಸ್ y. ಹಾಗಾದ್ರೆ 7x ಇಂಟು x x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ x ಇಂಟು y x y. ಹೌದಾ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ 7 y ಇಂಟು x yx ಪ್ಲಸ್ ಇಂಟು ಮೈನಸ್ ಮೈನಸ್ 7 y ಇಂಟು y y ಸ್ಕ್ವೇರ್. ಇಷ್ಟೇ. ಇಲ್ಲಿ ನೋಡ್ರಿ, ಇವೆರಡು ಸಜಾತಿ. ಹೌದಾ? 7x ಸ್ಕ್ವೇರ್ ಅನ್ನ ಹಂಗ ಬರ್ಕೋರಿ. ಇಲ್ಲೊಂದ್ ಮೈನಸ್ ಐತಿ, ಒಂದ್ ಪ್ಲಸ್ ಐತಿ. ಕಳಿಯೋಣ. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ? ಪ್ಲಸ್ ಐತಿ.
7ರಲ್ಲಿ 1 ಹೋದ್ರೆ 6xy ಮೈನಸ್ 7y ಸ್ಕ್ವೇರ್. ನೆಕ್ಸ್ಟ್ ಮೂರನೇ ಲೆಕ್ಕ ನೋಡ್ರಿ. ಮೂರನೇ ಲೆಕ್ಕ ಏನೈತಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಮತ್ತ a ಪ್ಲಸ್ ಬಿ ಸ್ಕ್ವೇರ್. ಹಾಗಾದ್ರೆ a ಸ್ಕ್ವೇರ್ ಇಂದ ನಾವೇನ್ ಮಾಡೋಣ, a ಪ್ಲಸ್ ಬಿ ಸ್ಕ್ವೇರ್ ಅನ್ನ ಗುಣಿಸೋಣ. ನೆಕ್ಸ್ಟ್ ಪ್ಲಸ್ ಬಿ ಇಂದ a ಪ್ಲಸ್ ಬಿ ಸ್ಕ್ವೇರ್. ಪ್ಲಸ್ ಬಂದ್ರೆ ನಿಮ್ಗೆ ಏನು ಇದನ್ನ ಇರೋದಿಲ್ಲ, ಯಾಕ ಪ್ಲಸ್ 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 ಆಗ್ಬಿಡ್ತಾವು, ಈಸಿಯಾಗಿ ಮಾಡ್ತೀರಿ. ನಿಮ್ ಡೌಟ್ ಬರೋದಲ್ಲೇ ಪ್ಲಸ್ ಮೈನಸ್ ಬಂದಾಗ, ಇಲ್ಲೇ ನೀವು ಕನ್ಫ್ಯೂಷನ್ ಹಾಕಿರಿ. ಆದ್ರೆ ಕ್ಲಿಯರ್ ಆಗಿ ತಿಳ್ಕೊಂಡ್ರೆ ಯಾವ ಡೌಟ್ ಬರೋದಿಲ್ಲ. a ಸ್ಕ್ವೇರ್ ಇಂಟು ಎ ಕ್ಯೂಬ್ ಅಂದ್ರೆ ಏನಾಗಾತ 3 ಪ್ಲಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ a ಇಂಟು ಬಿ ಎ ಬಿ, ಹೌದಾ, ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್ ಬಿ ಕ್ಯೂಬ್ ಆಗುತ್ತೆ, ಹೌದಾ ಇಲ್ಲ. ಇಲ್ಲಿ ಘಾತ 2 ಐತಿ, ಇಲ್ಲಿ 1 ಐತಿ, ಅದು ಕೂಡಿಸಿದ್ರೆ ಏನಾಗುತ್ತೆ, ಬಿ ಕ್ಯೂಬ್ ಆಗುತ್ತೆ. ಇಷ್ಟೇ ಆನ್ಸರ್ ಆಯ್ತಾ. ನೆಕ್ಸ್ಟ್ 4ನೇ ಲೆಕ್ಕ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್. ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ 2p ಪ್ಲಸ್ ಕ್ಯೂ. 2p ಪ್ಲಸ್ ಕ್ಯೂ. ಇವಾಗ ಏನ್ ಮಾಡೋಣ, ಈ ಪಿ ಸ್ಕ್ವೇರ್ ಇಂದ 2p ಪ್ಲಸ್ ಕ್ಯೂ ಅನ್ನ ಗುಣಿಸೋಣ. ಮೈನಸ್ ಕ್ಯೂ ಸ್ಕ್ವೇರ್ 2p ಪ್ಲಸ್ ಕ್ಯೂ. 2 ಒಂದ್ಲೆ 2 ಪಿ ಸ್ಕ್ವೇರ್ ಇಂಟು ಪಿ ಕ್ಯೂಬ್, ಹೌದಾ. ಘಾತ 2 ಇಲ್ಲಿ 1 3 ಪ್ಲಸ್ ಪಿ ಸ್ಕ್ವೇರ್ ಇಂಟು ಕ್ಯೂ, ಯಾಕ ವಿಜಾತಿ ಅದಾವ, ಇದು ಪಿ ಸ್ಕ್ವೇರ್ ಐತಿ, ಇದು ಕ್ಯೂ ಐತಿ, ಹಾಗೆ ಗುಣಿಸಿಟ್ಬಿಡ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್ 2 ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು 1 ಕ್ಯೂ. ಇಷ್ಟೇ ತಿಳಿತಾ. ಇಲ್ಲಿ ಕೂಡ್ಸಿದ್ರು, ಇಲ್ಲಿ ಯಾಕೆ ಕೂಡಿಸ್ಲಿಲ್ಲ ಅಂತ ಡೌಟ್ ಬರ್ಬೋದು. ಇಲ್ಲಿ ಏನಿದ್ದು ಸಜಾತಿ ಎಕ್ಸ್ ವೈ ಇತ್ತು, ಬಟ್ ಆದ್ರೆ ಇಲ್ಲಿ ಏನೈತಿ 2 ಪಿ ಕ್ಯೂ ಐತಿ, ಇಲ್ಲಿ ಪಿ ಸ್ಕ್ವೇರ್ ಕ್ಯೂ ಐತಿ, ಇಲ್ಲಿ ಮೈನಸ್ 2 ಪಿ ಕ್ಯೂ ಸ್ಕ್ವೇರ್ ಐತಿ, ಮೈನಸ್ ಕ್ಯೂಬ್ ಐತಿ, ಹೌದಾ. ಸಜಾತಿ ಪದಗಳು ಇಲ್ಲ ಇಲ್ಲಿ, ಅದಕ್ಕ ನಾವೇನ್ ಮಾಡೋದಿಲ್ಲ, ಕೂಡ್ಸುದು ಇಲ್ಲ, ಕಳಿದು ಇಲ್ಲ. ಆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಸಜಾತಿ ಪದಗಳದಾವ, ಅದಕ್ಕೆ ನಾ ಏನ್ ಮಾಡೇನಿ, ಇಲ್ಲಿ ಚಿಹ್ನೆ ಪ್ರಕಾರ ಕಳಿಬೇಕಾಗತ್ತ, ಕಳೆದ ಆನ್ಸರ್ ಅನ್ನ ಇಟ್ಟಿವಿ. ತಿಳಿತಾ. ಮತ್ತ ಇದು ಕೂಡ್ಸೈತಿ, ಇದು ಕೂಡ್ಸಿಲ್ಲ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ನೆಕ್ಸ್ಟ್ 5ನೇ ಲೆಕ್ಕ ನೋಡ್ರಿ. 5ನೇದ್ ಏನೈತೆ ಅಂದ್ರೆ a ಪ್ಲಸ್ ಬಿ 6a ಪ್ಲಸ್ ಬಿ ಸ್ಕ್ವೇರ್, ಹೌದಾ. ಎ ಇಂದ ನಾವೇನ್ ಮಾಡೋಣ, 6a ಪ್ಲಸ್ ಬಿ ಸ್ಕ್ವೇರ್ ಅನ್ನ ಗುಣಿಸೋಣ. ನೆಕ್ಸ್ಟ್ ಪ್ಲಸ್ ಬಿ ಇಂದ 6a ಪ್ಲಸ್ ಬಿ ಸ್ಕ್ವೇರ್ ಅನ್ನ ಏನ್ ಮಾಡೋಣ, ಗುಣಿಸೋಣ. 6 ಇಂಟು ಎ ಸ್ಕ್ವೇರ್, ಹೌದಾ. ಎ ಇಂಟು ಏನಾಗುತ್ತೆ, ಎ ಸ್ಕ್ವೇರ್ ಆಗುತ್ತೆ. ಎ ಇಂಟು ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ 6ab, ಹೌದಾ. ಬಿ ಇಂಟು ಎ ಬಿ ಅಥವಾ ಬಿ ಎ ಪ್ಲಸ್ ಬಿ ಕ್ಯೂಬ್. ಬಿ ಇಂಟು ಬಿ ಏನಾಗುತ್ತೆ, ಬಿ ಕ್ಯೂಬ್ ಆಗುತ್ತೆ. ತಿಳಿತಾ. ನೆಕ್ಸ್ಟ್ ಸಂಕ್ಷೇಪಿಸಿ. ಇಲ್ಲಿ ಏನ್ ಮಾಡ್ಬೇಕು, ನಾವು ಕೊಟ್ಟಂತ ಸಂಖ್ಯೆಗಳನ್ನ ಸಂಕ್ಷೇಪಿಸ್ಬೇಕು. ಅಂದ್ರೆ ಇಲ್ಲಿ ನೋಡ್ರಿ, ಕ್ವಶನ್ ಅನ್ನ ನೋಡಿದ್ರೆ ನಿಮ್ಗ ಅರ್ಥ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 5 ಎಕ್ಸ್ ಪ್ಲಸ್ 5 ಪ್ಲಸ್ 25. ಅರ್ಥ ಆಗಿರ್ಬೋದಲ್ಲ. ಸ್ವಲ್ಪ ಕ್ವಶನ್ ನೋಡಿದ್ರ ಮೊದಲು ಇವ್ನ 2 ಏನ್ ಮಾಡ್ಕೋಬೇಕು, ಗುಣಿಸ್ಬೇಕು. ಆಮ್ಯಾಗ 20 ನಾವು ಕಟ್ತಾ ಬಿಡ್ಕೊ, ಏನಾಗುತ್ತೆ ನೋಡ್ರಿ ಮುಂದ್. ನೋಡ್ರಿ, ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 5 ಮೈನಸ್ 5 ಎಕ್ಸ್ ಪ್ಲಸ್ 5, ಹೌದಾ. ಪ್ಲಸ್ 25 ಏನ್ ಮಾಡ್ರಿ, ಹಂಗ ಇಟ್ಬಿಡ್ರಿ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 5 ಇಂಟು ಎಕ್ಸ್ ಸ್ಕ್ವೇರ್ 5x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 5x, ಹೌದಾ. ಪ್ಲಸ್ ಇಂಟು ಮೈನಸ್ 25 ಪ್ಲಸ್ 25. ಇವಾಗ ಏನಾದ್ರು ಐಡಿಯಾ ಬರ್ತಾ ನೋಡ್ರಿ. ಈ ಪ್ಲಸ್ 25 ಮೈನಸ್ 25 ಏನಾಗ್ಬಿಡ್ತಾವ, ಕ್ಯಾನ್ಸಲ್ ಹಾಕವ್ ಅಂದ್ರೇನು, 0 ಹಾಕವ್. 25 ಹೋದ್ರ 0. ಎಕ್ಸ್ ಕ್ಯೂಬ್ ಪ್ಲಸ್ 5x ಸ್ಕ್ವೇರ್ ಮೈನಸ್ 5x. ತಿಳಿತಾ. ನೆಕ್ಸ್ಟ್ 2ನೇದ್ ನೋಡ್ರಿ. ಸೇಮ್ ಲೆಕ್ಕನ ಮಾಡುದು, ಸ್ವಲ್ಪ ಎಡಿಷನಲ್ ಇರ್ತೈತಿ. ಏನ್ ಅಡಿಷನಲ್ ಐತಿಲೆ, ಪ್ಲಸ್ 25 ಅಷ್ಟೇ ಹೆಚ್ಚಿಗೆ ಆಗೈತಿ. ತಿಳಿತಾ. ನೆಕ್ಸ್ಟ್ ಎ ಸ್ಕ್ವೇರ್ ಪ್ಲಸ್ 5 ಬಿ ಕ್ಯೂಬ್ ಪ್ಲಸ್ 3 ಪ್ಲಸ್ 5. ಇವಾಗ ಏನ್ ಮಾಡೋಣ, ಈ ಎ ಸ್ಕ್ವೇರ್ ಇಂದ ಬಿ ಕ್ಯೂಬ್ ಪ್ಲಸ್ 3 ಅನ್ನ ಗುಣಿಸೋಣ. ನೆಕ್ಸ್ಟ್ ಪ್ಲಸ್ 5, ಹೌದಾ. ಬಿ ಕ್ಯೂಬ್ ಪ್ಲಸ್ 3 ಪ್ಲಸ್ 5 ಅನ್ನ ಏನ್ ಮಾಡ್ರಿ, ಹೆಂಗ ಇಡ್ರಿ. ಎ ಸ್ಕ್ವೇರ್ ಇಂಟು ಬಿ ಕ್ಯೂಬ್ ಏನಾಗುತ್ತೆ, ಎ ಸ್ಕ್ವೇರ್ ಬಿ ಕ್ಯೂಬ್ ಆಗುತ್ತೆ.
ಪ್ಲಸ್ 3a ಸ್ಕ್ವೇರ್ ಪ್ಲಸ್ 5 b ಕ್ಯೂಬ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಮೂರ್ಲೆ 15 ಪ್ಲಸ್ 5. ಇಲ್ಲಿ ನೋಡ್ರಿ ಇವೆರಡು ಪ್ಲಸ್ ಅದ ಕೂಡಿಸಿ ಬಿಡೋಣ. a ಸ್ಕ್ವೇರ್ b ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಪ್ಲಸ್ 5 b ಕ್ಯೂಬ್. ಇವಾಗ ಏನ್ ಮಾಡೋಣ, ಇದು ಪ್ಲಸ್ 15 ಐತಿ, ಪ್ಲಸ್ 5 ಐತಿ, ಎರಡನ್ನು ಏನ್ ಮಾಡ್ಬಿಡೋಣ, ಕೂಡಿಸಿ ಬಿಡೋಣ. 15 ಕೈ ಕೂಡಿಸಿದ್ರೆ 20. ಇಷ್ಟೇ, ತಿಳಿತಾ? ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನೈತಂದ್ರ ಟಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಟಿ ಸ್ಕ್ವೇರ್ ಮೈನಸ್ ಎಕ್ಸ್. ಹಾಗಾದ್ರೆ ಟಿ ಇಂದ ಟಿ ಸ್ಕ್ವೇರ್ ಮೈನಸ್ ಎಕ್ಸ್ ಅನ್ನ ಗುಣಿಸೋಣ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಟಿ ಸ್ಕ್ವೇರ್ ಮೈನಸ್ ಎಕ್ಸ್, ಟಿ ಇಂಟು ಟಿ ಸ್ಕ್ವೇರ್ ಟಿ ಕ್ಯೂಬ್ ಪ್ಲಸ್ ಇಂಟು ಮೈನಸ್ ಮೈನಸ್ 5 ಇಂಟು ಟಿ 5t. ಸಾರಿ ಎಸ್, ಇದೇನಿದು ಎಸ್, ಇದು ಎಸ್ ಇಂಟು ಟಿ ಎಸ್ ಟಿ ಪ್ಲಸ್ ಎಸ್ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಎಸ್ ಸ್ಕ್ವೇರ್ ಟಿ ಸ್ಕ್ವೇರ್ ಮೈನಸ್ ಎಸ್ ಇಂಟು ಎಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್. ಇಷ್ಟೇ, ತಿಳಿತಾ? ಇಲ್ಲಿನೂ ಕೂಡ ಯಾವುದೇ ರೀತಿಯಾದಂತ ಸಜಾತಿ ಪದಗಳಿಲ್ಲ. ಆನ್ಸರ್ ಅನ್ನ ಇಷ್ಟಕ್ಕ ಬಿಟ್ಬಿಡ್ರಿ. 4ನೇ ಪ್ರಶ್ನೆ ಇಲ್ಲೇನಾಗತ್ತಂದ್ರ ಎಕ್ಸ್ ಪ್ಲಸ್ ವೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಬೇಸಿಕ್ ವಿಡಿಯೋ ನೋಡಿದ್ರೆ ನೀವು ಹೇಳ್ಬೋದು ಈ ಯಾವ ಪದೋಕ್ತಿ ಇದು ಅಂತ ಹೇಳಿ. ಇದು ಯಾವ ಪದೋಕ್ತಿ? ಇದು ತ್ರಿಪದೋಕ್ತಿ. ಇದೇನಿದು ತ್ರಿಪದೋಕ್ತಿ. ಯಾಕ 3 ಪದಗಳು ಅದಾವ ಇಲ್ಲಿ, ಅದಕ್ಕೆ ಇದೇನ ತ್ರಿಪದೋಕ್ತಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಎಕ್ಸ್ ಇಂದ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಹೌದಾ? ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ, ಹೌದಾ? ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ವೈ ಸ್ಕ್ವೇರ್ ಇಂಟು ವೈ ವೈ ಕ್ಯೂಬ್. ಇಲ್ಲಿ ನೋಡಿ ಸಜಾತಿ ಪದಗಳನ್ನ ಒಂದ ಕಡೆ ಬರ್ಕೋರಿ. ಎಕ್ಸ್ ಕ್ಯೂಬ ಮೈನಸ್ ಎಕ್ಸ್ ಸ್ಕ್ವೇರ್ ವೈ, ಇಲ್ಲಿ ಒಂದೈತಿ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ. ನೆಕ್ಸ್ಟ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್. ಹೌದಾ? ಇಲ್ಲಿ ನೋಡ್ರಿ, ಇದು ಒಂದು ಮೈನಸ್ ಐತಿ, ಒಂದು ಪ್ಲಸ್ ಐತಿ. ಏನ್ ಮಾಡ್ರಿ, ಕಡ್ತಾ ಹೊಡೆದು ಬಿಡ್ರಿ. ಅಂದ್ರೆ ಏನ 0 ಆಗುತ್ತಂತ ಅರ್ಥ. 1ರಾಗ 1 ಹೋದ್ರ 0. ಮತ್ತ ಇಲ್ಲಿ 2 ಇತ್ತಂದ್ರ 2ರಾಗ 1 ಹೋದ್ರ 1 ಅಲ್ಲ. ಹಂಗ ಎಕ್ಸ್ ವೈ ಸ್ಕ್ವೇರ್ ಅನ್ನ ನಾವ್ ಏನ್ ಮಾಡ್ಬೇಕಾಗಿತ್ತು, ಬರಿಬೇಕಾಗಿತ್ತು. ಆದ್ರಲ್ಲಿ ಇಲ್ಲಿನೂ ಸಹಗುಣಕ 1 ಐತಿ, ಇಲ್ಲಿನೂ 1 ಐತಿ. 1ರಾಗ 1 ಹೋದ್ರ 0. ಇವಾಗ ಏನ್ ಉಳಿತಿಲೆ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್. ತಿಳಿತಾ?